ಹೊಳಲ್ಕೆರೆ ಪಟ್ಟಣ ಶಾಖೆ ವತಿಯಿಂದ ಡಿಸೆಂಬರ್ 23, 2025 ಮಂಗಳವಾರ ಸಂಜೆ 6:30ಕ್ಕೆ ಶ್ರೀ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಚೌಧರಿ ಚರಣ್ ಸಿಂಗ್ ರವರ ಜನ್ಮ ದಿನಾಚರಣೆಯ ಪ್ರಯುಕ್ತ ರಾಷ್ಟ್ರೀಯ ರೈತ ದಿನಾಚರಣೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು, ರೈತ ಗೀತೆಯು ಉಳುವ ಯೋಗಿಯ ನೋಡಲ್ಲಿ ಪ್ರಾರ್ಥನೆ ಗೀತೆಯಾಗಿ ಹಾಡಿ ರೈತರೆಲ್ಲರೂ ಚೌಧರಿ ಚರಣ್ ಸಿಂಗ್ ರವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡಲಾಯಿತು. ಈ ಸಭೆಯ ಅಧ್ಯಕ್ಷತೆಯನ್ನು ಹೊಳಲ್ಕೆರೆ ಪಟ್ಟಣ ಶಾಖೆ ಅಧ್ಯಕ್ಷರಾದಂತಹ ಶ್ರೀಯುತ ಎಸ್ ಸಿದ್ದರಾಮಪ್ಪನವರು ವಹಿಸಿ ಮಾತನಾಡಿ, ಪಟ್ಟಣ ಶಾಖೆ ರೈತರ ಪರ ಹೋರಾಟಗಳನ್ನು ಮಾಡುತ್ತಾ ಮುಂಚೂಣಿಯಲ್ಲಿದೆ. ಪಟ್ಟಣದ ಎಲ್ಲ ರೈತ ಪರ ಸಮಸ್ಯೆಗಳಿಗೂ ನಾವು ಸ್ಪಂದಿಸುತ್ತಾ ಬಂದಿದ್ದೇವೆ ಎಂದರು. ಪಟ್ಟಣದ ಸ್ಥಾಪಕ ಅಧ್ಯಕ್ಷರಾದ HK ಲೋಕೇಶ್ ಅವರು ಮಾತನಾಡಿ, ಚೌಧರಿ ಚರಣ್ ಸಿಂಗ್ ರವರು ಮಾಜಿ ಪ್ರಧಾನಿಯಾಗಿ ಹುಟ್ಟಿನಿಂದಲೇ ರೈತ ಪರ ಹೋರಾಟಗಾರರು. ನೀರಾವರಿಗಾಗಿ ತುಂಬಾ ಶ್ರಮಿಸಿದರು. ರೈತರಿಗೋಸ್ಕರ ಬೆಳೆಗಳನ್ನು ಸಂಗ್ರಹಿಸಿಡಲು ದೇಶಾದ್ಯಂತ ಗೋದಾಮುಗಳನ್ನು ತೆರೆದಂತ ಮಹಾನ್ ನಾಯಕ. ರೈತರಿಗೆ ID ಕಾರ್ಡ್ಗಳನ್ನು ವಿತರಣೆ ಮಾಡಿ ರೈತ ಪರ ಹೋರಾಟಕ್ಕೆ ಸಮಾಜಕ್ಕೆ ಮಿಡಿಯುವವರೆಗೆ ಈ ಕಾರ್ಡ್ ನೀಡಲಾಗಿದೆ. ಇದನ್ನು ದುರ್ಬಳಕೆ ಮಾಡಿಕೊಳ್ಳಬಾರದು. ಮುಂದಿನ ಹೋರಾಟಗಳಲ್ಲಿ ಎಲ್ಲರೂ ಸಕ್ರಿಯವಾಗಿ ಪಾಲ್ಗೊಳ್ಳಬೇಕೆಂದು ಪಟ್ಟಣದಲ್ಲಿ ಅತ್ಯಧಿಕ ರಾಗಿ ಬೆಳೆದಂತ ಕೃಷ್ಣಮೂರ್ತಿ ತಂದೆ ಜಯರಾಮಪ್ಪ, ಅಬ್ಬಿಗೆರೆ ಶಿವರುದ್ರಪ್ಪ, ಛಾಯಾಗ್ರಾಹಕ ನಿರಂಜನ್ ಮೂರ್ತಿ ಅವರನ್ನು ಸನ್ಮಾನ ಮಾಡಲಾಯಿತು. ಈ ಸಂದರ್ಭದಲ್ಲಿ ತಾಲೂಕು ಅಧ್ಯಕ್ಷ ಶಿವಕುಮಾರ್ ಆಡನೂರು, ಪಟ್ಟಣದ ಕಾರ್ಯಾಧ್ಯಕ್ಷ ಅಣ್ಣಪ್ಪ, ಪ್ರಧಾನ ಕಾರ್ಯದರ್ಶಿ KN ಅಜಯ್, ಗೌರವಾಧ್ಯಕ್ಷ R ಸಿದ್ದರಾಮಪ್ಪ, ಉಪಾಧ್ಯಕ್ಷ ಗುರುರಾಜ್, ಖಜಾಂಚಿ ಶಿವಮೂರ್ತಿ, ನೂರುಲ್ಲಾ, ಮಲ್ಲಿಕಾರ್ಜುನ್, ಪ್ರಭಾಕರ್, ಶಿವಲಿಂಗಪ್ಪ, ಲೋಕಪ್ಪ, ಭೀಮಪ್ಪ, ದುಕ್ಕಡ್ಲೆ ರಾಜಪ್ಪ, ರವಿ, ಕೆರೆಗುಂಡಿ ನಾಗರಾಜ್ ಮುಂತಾದವರು ಭಾಗವಹಿಸಿದ್ದರು. ನಾವು ಈಗ 6 ವರ್ಷದಿಂದ ಡಿಸೆಂಬರ್ 23ರಂದು ನಾವು ರೈತ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೀವಿ. ರೈತ ಏನಂದ್ರೆ ಇವತ್ತಿನ ದಿವಸ ಚೌಧರಿ ಚರಣ್ ಸಿಂಗ್ ನಾವು ನೆನೆಯತಕ್ಕಂತ ದಿನ. ಅವ್ರು ಕೊಟ್ಟಂತ ಕೊಡುಗೆ, ಅವ್ರು ಹುಟ್ಟಿ ಬೆಳೆದಂತ ಬೆಳವಣಿಗೆ ಬಗ್ಗೆ ನಾವು 4 ಮಾತಾಡಬೇಕು, ಹಂಚಿಕೆಬೇಕು. ರೈತರುಗಳು ಉತ್ತರ ಪ್ರದೇಶದ ಮೀರಾ ಸಿಂಗ್ ಹಾಗೂ ಅವರ ಪತ್ನಿ ನಿತಾರಾ ಕೌರ್ ಧರ್ಮ ಪತ್ನಿಯರ ಮಗನಾಗಿ ಚೌಧರಿ ಚರಣ್ ಸಿಂಗ್ 1902 ಡಿಸೆಂಬರ್ 23ರಂದು ಜನ್ಮವಾಗುತ್ತದೆ. ಅವರು ಹುಟ್ಟಿದಾಗ್ಲಿಂದ ಅವರ ಬೆಳವಣಿಗೆ ಏನಂದ್ರೆ, ಚಿಕ್ಕವರಿದ್ದಾಗಲೇ ಅವರು ಬಹಳ ಚುರುಕಾಗಿ ಮಾತಾಡೋದು, ವಿದ್ಯಾಭ್ಯಾಸದ ಬಗ್ಗೆ ಆಗಲಿ ಹೆಚ್ಚು ಆಸಕ್ತಿ. ಅವರಿಗೆ ಬಡ ರೈತ ಕುಟುಂಬದಲ್ಲಿ ಜನಿಸಿದ್ದಾರಂತ ವ್ಯಕ್ತಿ. ಅವರು ಶಾಲಾ ದಿನಗಳಲ್ಲಿ ಅವ್ರ ತಂದೆಯರು ಕುರೆ ಹೊಡ್ಕೊಂಡು ಹೋಗ್ತಿದ್ರೆ, ಇವರು ಏನಂದ್ರೆ ಮನೆ ಒಳಗೆ ಕುರೆ ಕಟ್ಟಾಕಿ ಅವ್ರೆಲ್ಲೋ ಹೋಗಿದ್ದಾರೆ ಅಂದ್ರೆ ಟೈಮ್ ಆಯ್ತು, ಅಯ್ಯೋ ಕುರೆ ಮೇಯ್ತಿಲ್ಲ, ಮ್ಯಾಕೆ ಆಡು ಮನೆಗೆ ಇದಾವೆ ಅಂತಂದು ಕುರೆ ಕಾಯಕ್ಕೆ ಹೋಗ್ತಕ್ಕಂತ ಒಬ್ಬ ವ್ಯಕ್ತಿ ಮಾಜಿ ಪ್ರಧಾನಿಗಳು. ಅವರು ಎಳೆ ವಯಸ್ಸಿನಲ್ಲಿ ಅವರು ವಿದ್ಯಾಭ್ಯಾಸದಲ್ಲೇ ಆಗ್ಲಿ ಯಾವುದೇ ಒಂದು ಪಠ್ಯ ಪುಸ್ತಕದಲ್ಲಿ ಯಾವಾಗ್ಲೂ ಮುಂದೆ ಇರ್ತಿದ್ರಂತೆ. ಕಾಲೇಜ್ ದಿನಗಳಲ್ಲಿ ಅವರು ಅದೇ ನಮ್ಮ ಸ್ವಾತಂತ್ರ್ಯಕ್ಕೋಸ್ಕರ ಹೋರಾಟಕ್ಕೆ ಅವಾಗಲೇ ಆ ಕಾಲೇಜ್ ದಿನಗಳಲ್ಲಿ ಅವರು ಸ್ವಾತಂತ್ರ್ಯಕ್ಕೋಸ್ಕರ ದುಂಬಿಸಿದ್ದರು. ಸುಭಾಷ್ ಚಂದ್ರ ಬೋಸ್, ನೆಹರು, ಗಾಂಧೀಜಿ ಜೊತೆಗೆ ಇವರು ಸ್ವಾತಂತ್ರ್ಯ ಹೋರಾಟ ಮಾಡಿದಂತ ವ್ಯಕ್ತಿ. ಏನು ನೆಹರು ಪ್ರಧಾನಮಂತ್ರಿ ಆದಂತ ಸಂದರ್ಭದಲ್ಲಿ ಇವರು MP ಆಗಿದ್ದ ಲೋಕಸಭಾ ಸದಸ್ಯರಾಗಿದ್ದಂತರು. ಅವತ್ತಿನ ದಿವಸ ನೆಹರುಗೆ ಯಾವುದೇ ಒಂದು ವಿಚಾರದಾಗಲಿ ಅಪೋಸ್ ಮಾಡ್ತಕ್ಕಂತ ಯಾವ MP ಆಗ್ಲಿ ಮಿನಿಸ್ಟ್ರಿ ಆಗ್ಲಿ ಯಾರು ಇರಲಿಲ್ಲ. ಅವರು ಆರ್ಥಿಕ ಭದ್ರತೆ ಹಿನ್ನಡೆ ಆದಂತ ಸಂದರ್ಭದಲ್ಲಿ ಇದು ಸರಿ ಇಲ್ಲ, ಬಡ್ಜೆಟ್ ಇವತ್ತಿನ ದಿವಸ ನೀವು ಮಾಡಿರ್ತಕ್ಕಂಥ ವ್ಯವಸ್ಥೆನೇ ಸರಿ ಇಲ್ಲ ಅಂತಂದು ಚೌಧರಿ ಚರಣ್ ಸಿಂಗ್ ಅಪೋಸ್ ಮಾಡಿದಂತ ಸಂದರ್ಭದಲ್ಲಿ ಅವ್ರು ಕಾಂಗ್ರೆಸ್ ಪಕ್ಷದಾಗ MP ಆದಂತದನ್ನ ಉಚ್ಚಾಟನೆ ಮಾಡಿ ಕೈ ಬಿಡ್ತಾರೆ. ಉಚ್ಚಾಟನೆ ಮಾಡಿದಂತ ಸಂದರ್ಭದಲ್ಲಿ ಅವರು ಜನತಾ ಪರಿವಾರಕ್ಕೆ ಬಂದು ಜನತಾ ಪರಿವಾರದಾಗ ಸೇರಿ ಅವರು ಲೋಕದಳ ಎಂಬ ಪಕ್ಷದಿಂದ ಅವರು ಅಭ್ಯರ್ಥಿಯಾಗಿ ಗೆಲ್ತಾರೆ. ಆ ಸಂದರ್ಭದಲ್ಲಿ ಇವ್ರಿಗೆ ಅವಕಾಶ ಒದಗಿ ಬರ್ತದೆ. ಪ್ರಧಾನಿ ಯೋಗ ಬಂದಂತ ಸಂದರ್ಭದಲ್ಲಿ ದೇಶದ 5ನೇ ಪ್ರಧಾನಿಯಾಗಿ ಇವರು ಸ್ವೀಕಾರ ಮಾಡ್ತಾರೆ. 5ನೇ ಪ್ರಧಾನಿ ಆದಂತ ಸಂದರ್ಭದಲ್ಲಿ ಇವರು ಆಗಿದ್ದು 6 ತಿಂಗಳು ಪ್ರಧಾನಮಂತ್ರಿ ಆಗಿದ್ದು. ಆದ್ರೆ ಮಾಡಿದಂತ ಸೇವೆ ಎಂತದ್ದು ಅಂದ್ರೆ, ರೈತರಿಗೋಸ್ಕರ ಅವ್ರ ಜೀವ ಯಾವತ್ತೂ ಮಿಡಿತಿತ್ತು. ರೈತರಿಗೋಸ್ಕರ ಅವತ್ತಿನ ದಿವಸ ಗೋದಾಮುಗಳು ಇರ್ತಿಲ್ಲ, ಗೋಡಾನ್ಗಳು ಅಂತ ಸಂದರ್ಭದಲ್ಲಿ ಅವರು ಪ್ರಥಮ ಪ್ರಧಾನಿಯಾದಂತ ಸಂದರ್ಭ ರೈತರಿಗೋಸ್ಕರ ಬೆಳೆದಂತ ಬೆಳೆಯ ತದ್ದಿಡಕ್ಕೆ ಅವ್ರಿಗೆ
ಹಣ ಇನ್ನೊಂದು ಮನೆ ಯಾವ ಇರಲ್ಲ, ಅವರಿಗೋಸ್ಕರ ನಾವು ಗೋದಾಮುಗಳು ಕಟ್ಕೊಡ್ಬೇಕು ಅಂತ ಎಲ್ಲಾ ಜಿಲ್ಲಾ ಕೇಂದ್ರಗಳಿಗೆ ಗೋದಾಮುಗಳು ಇಡೀ ದೇಶದಾಗೆ ತೆರೀತಾರೆ. ಅದು ಪ್ರಥಮ ಹೆಗ್ಗಳಿಕೆ ಅಂದ್ರೆ ಅವರಿಗೆ ಸಲ್ಲಬೇಕಾದಂತದ್ದು. ಇನ್ನೊಂದು ಅವರು ಯಾವತ್ತೇ ಆಯ್ತು ಏನೇ ರೈತರು ಕಷ್ಟ ಅಂತ ಬಂದ್ರು ಅವ್ರದ್ದು ಸಮಸ್ಯೆಗಳು, ರೈತರದ್ದು ಸಮಸ್ಯೆ ಮೊದಲು ಬಗೆಹರಿಸಬೇಕು ಅಂತ ದೇಶದ ಎಲ್ಲಾ ಕಡೆ ಎಲ್ಲಾ ರಾಜ್ಯಗಳಿಗೂ ಹೇಳ್ಕೊಂತ ಬಂದಂತ ನಾಯಕರು. ವರದಿ ನಾಗರಾಜ್ ಹದಡಿ.